ಕುಂಭರಾಶಿಗೆ ಶನಿಯ ಬಾಧೆ ಪರಿಹಾರವಾದಂತೆಯೇ ಅಂತಲೇ ಅರ್ಥ. ಯಾಕಂದರೆ ಇನ್ನೂ ಜನ್ಮಗತವಾಗಿರ್ತಕ್ಕಂಥ ಗರ್ಭ ಶನಿಯ ಬಾಧೆ ಪರಿಹಾರ ಆಗ್ತದೆ. ಮೀನರಾಶಿಯಲ್ಲಿ ಶನಿಯು ಅಷ್ಟು ಬಾಧಾಕರನಲ್ಲ. ಹಾಗಾಗಿ ಬಹುತೇಕ ಜನ್ಮಶನಿ ದೋಷ ಕುಂಭರಾಶಿಯವರಿಗೆ ಪರಿಹಾರ ಆಗ್ತಕ್ಕಂಥದ್ದೇ ಅಂತಂತ ಹೇಳಬಹುದು. ರವಿ, ಗುರು, ಶುಕ್ರರು ಅನುಕೂಲಕರವಾಗಿದ್ದಾರೆ. ಆದಾಯ ವೃದ್ಧಿ, ಅಧಿಕಾರ, ವಾಸಾದಿಗಳ ಬದಲಾವಣೆ, ಸಂಬಂಧಗಳಲ್ಲಿ ಉತ್ತಮಗೊಳ್ತಕ್ಕಂಥದ್ದು, ಈ ರೀತಿಯ ಅನೇಕ ಬೆಟರ್ಮೆಂಟ್ಗೆ ಕಾರಣವಾಗ್ತದೆ ಈ ಮಾರ್ಚ್ ತಿಂಗಳು ಕುಂಭರಾಶಿಯವರಿಗೆ. ಸಪ್ತಮದಲ್ಲಿ ಸಪ್ತಮೇಶನೇ ದ್ವಿತೀಯದಲ್ಲಿ ಯಾರು ನಮ್ಮ ರವಿಯು ದ್ವಿತೀಯದಲ್ಲಿ ಮತ್ತು ತೃತೀಯದಲ್ಲಿ ಸಂಚಾರ ಮಾಡ್ತಕ್ಕಂತಹ ತಿಂಗಳುಗಳು ಆಗಿರುವುದರಿಂದ ವಿಶೇಷವಾಗಿರ್ತಕ್ಕಂತಹ ಅಧಿಕಾರ ಯೋಗ. ಏನಾದರೂ ಒಂದು ಅಧಿಕಾರ ಅಂತಂತಂದರೆ ಏನೋ ಒಂದು ದೊಡ್ಡ ಪೋಸ್ಟ್ಗೆ ಹೋಗ್ಬಿಡೋದು ಅಂತ ಮಾತ್ರ ಅರ್ಥ ಅಲ್ಲ. ದ ಫೀಲ್ ಆಫ್ ಬೀಯಿಂಗ್ ಇಂಪಾರ್ಟೆಂಟ್ ಅಂತ ಏನೋ ಒಂದು ಪ್ರಾಮುಖ್ಯತೆ ಬರ್ತದೆ ಕುಂಭರಾಶಿಯವರಿಗೆ. ಅದನ್ನೆಲ್ಲ ಆ ಅನುಭವದಲ್ಲಿ ಬಂದಾಗ ನಮ್ಮ ಹತ್ರ ಹಂಚ್ಕೊಳ್ಳಿ. ಶ್ರೀನಿವಾಸ ದೇವರ ದರ್ಶನ, ಅಲಂಕಾರ ಸೇವೆ, ಪ್ರದಕ್ಷಿಣಾ ನಮಸ್ಕಾರ, ವೆಂಕಟೇಶ ಸ್ತೋತ್ರ ಪಾರಾಯಣೆ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೈವಾನುಗ್ರಹ ಮತ್ತು ಸಂಪತ್ ಪ್ರಾಪ್ತಿಯಾಗ್ತದೆ. ಕರ್ಕರಾಶಿಗೆ ಅನೇಕ ಅವಕಾಶಗಳಾಗ್ತದೆ. ಯಾಕಂದರೆ 8ನೇ ಮನೆಯ ಶನಿ ಪರಿಹಾರ ಆಗ್ತಕ್ಕಂತಹ ತಿಂಗಳು ಬಹಳ ಒಳ್ಳೆಯದು. 8ನೇ ಮನೆಯ ಶನಿ ಮರಣಕಾರಕ ಅಂತಂತ ಅಂದರೆ ಸಾಯ್ತಾರೆ ಅಂತಂತ ಅರ್ಥ ಅಲ್ಲ, ಅದು ಅಷ್ಟು ಬೇನೆಗಳು ಬರ್ತದೆ ಅಂತ 8ನೇ ಮನೆಯ ಶನಿ. ಹಾಗಾಗಿ ಅದರ ಪರಿಹಾರ ಆಗ್ತಕ್ಕಂಥದ್ದು ಸ್ತ್ರೀಯರಿಗೆ ಏಳಿಗೆ, ಅವರ ಸಂಬಂಧದಲ್ಲಿ ಇರತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಆಗ್ತಕ್ಕಂಥದ್ದು ಇದೆಲ್ಲವೂ ಅನುಭವಕ್ಕೆ ಬರ್ತದೆ. ಹೊಸ ಹುರುಪನ್ನು ಪಡೆಯುತ್ತೀರಿ. 9ನೇ ಮನೆಯಲ್ಲಿ ರವಿ, ಅಷ್ಟಮ ಶನಿ ಪರಿಹಾರವಾಗ್ತಕ್ಕಂಥದ್ದು, ಆದಾಯವೂ ಕೂಡ ಉತ್ತಮಗೊಂಡು ಕೆಲವೆಲ್ಲ ಆರ್ಥಿಕ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗ್ತಕ್ಕಂಥ ತಿಂಗಳು ಮಾರ್ಚ್ ಆಗಿರುತ್ತೆ. ಶ್ರೀ ಸುಬ್ರಹ್ಮಣ್ಯ ದೇವರು ಮತ್ತು ನಾಗದೇವರುಗಳ ದರ್ಶನ, ತುಪ್ಪ ಸಮರ್ಪಣೆ, ತುಪ್ಪದ ದೀಪ ಸಮರ್ಪಣೆ, ಕ್ಷೇತ್ರ ದರ್ಶನ ಇಂಥದ್ದೆಲ್ಲ ಕರ್ಕರಾಶಿಯವರು ಆಗಾಗ ಮಾಡ್ಕೊಳ್ತಾ ಇದ್ದಾಗ ಸಂಪದಾಭಿವೃದ್ಧಿ ಆಗ್ತದೆ ಅಂತಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.